ಮ್ಯಾಚ್ ದೇವರಿಗ ಫ್ಯಾನ್ಸಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯಕ್. ಸ್ನೇಹಿತರೆ, ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತ ಟೂರ್ನಿ. ಜನ ಜನ ಕಾಂಚಾಣವನ್ನೇ ಹರಿಸೋ ಕ್ರಿಕೆಟ್ ಲೀಗ್ ಇರೋ ಭಾರತದ ಕ್ರಿಕೆಟ್ ಜಾತ್ರೆ, ಚುಟುಕು ಕ್ರಿಕೆಟ್ನ ಸುಗ್ಗಿ, ಹೀಗೆ ಒಂದಲ್ಲ ಎರಡಲ್ಲ ಈ ಟೂರ್ನಿಗೆ 10 ಹೆಸರುಗಳಿವೆ. ಈಗಾಗಲೇ 17 ಆವೃತ್ತಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸಿರುವಂತಹ IPL ಟೂರ್ನಿಯ 18ನೇ ಆವೃತ್ತಿಗೆ ಕ್ಷಣಗಳನ್ನೇ ಆರಂಭವಾಗಿದೆ. ನಾಳೆಯಿಂದಲೇ ಚುಟುಕು ಕ್ರಿಕೆಟ್ನ ಮಹಾಸಮರ ಆರಂಭವಾಗ್ತಾ ಇದ್ದು, ಇದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕ್ರಿಕೆಟ್ ಪ್ರೇಮಿಗಳಂತೂ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಅದರಲ್ಲಿಯೂ ನಾಳೆ ನಡೆಯುವಂತಹ ಉದ್ಘಾಟನಾ ಪಂದ್ಯ ಇದೆಯಲ್ವಾ, ಸಿಕ್ಕಾಪಟ್ಟೆ ಹೈ ವೋಲ್ಟೇಜನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ನಮ್ಮ RCB ನಡುವಣ ಪಂದ್ಯವನ್ನು ವೀಕ್ಷಿಸೋದಕ್ಕೆ ಕೋಟಿ ಕೋಟಿ ಕಣ್ಣುಗಳು ಕಾಯ್ತಾ ಇವೆ. ನಾನು ಕೂಡ ನಾಳೆಯ ಪಂದ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಫುಲ್ ಎಕ್ಸೈಟ್ ಆಗಿದ್ದೀನಿ. ಹಾಗಿದ್ರೆ ಯಾಕೆ ತಡ? ನಾಳೆಯ ಪಂದ್ಯದಲ್ಲಿ ಕಣಕ್ಕಿಳಿಯಲಿರುವಂತಹ ಉಭಯ ತಂಡಗಳ ಬಲಾಬಲ ಹೇಗಿದೆ, ಪ್ಲೇಯಿಂಗ್ 11 ಹೇಗಿರುತ್ತೆ, ಹೆಡ್ ಟು ಹೆಡ್ ರೆಕಾರ್ಡ್ಸ್ ಹೇಗಿದೆ, ನಾಳೆಯ ಪಂದ್ಯದಲ್ಲಿ ಗೆದ್ದು ಬೀಗೋದು ಯಾರು, RCBಯ ಫಸ್ಟ್ ಮ್ಯಾಚ್ ದೇವರಿಗ ಅಥವಾ ಫ್ಯಾನ್ಸಿಗ, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಈವರೆಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ಇದು RCBಯ ಹೊಸ ಅಧ್ಯಾಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಬಾರಿಯ RCB ನಾಯಕತ್ವದಲ್ಲಿ ಕೂಡ ಬದಲಾವಣೆ ಆಗಿದೆ. RCBಯ ತಂಡದಲ್ಲಿಯೂ ಕೂಡ ಕಂಪ್ಲೀಟ್ ಆಗಿ ಚೇಂಜಸ್ ಆಗಿದೆ. ಕಳೆದೆಲ್ಲ ಆವೃತ್ತಿಗಳಿಗೆ ಹೋಲಿಸಿದರೆ ಅತ್ಯಂತ ಬಲಿಷ್ಠ ಮತ್ತು ಅತ್ಯಂತ ಬ್ಯಾಲೆನ್ಸ್ಡ್ ತಂಡವನ್ನು ಕಟ್ಟುವಲ್ಲಿ RCBಯ ಮ್ಯಾನೇಜ್ಮೆಂಟ್ ಈ ಬಾರಿ ಯಶಸ್ವಿಯಾಗಿದೆ. ನಿಮ್ಗೇನು ಅನಿಸುತ್ತೆ ನಂಗೆ ಗೊತ್ತಿಲ್ಲ, ಆದರೆ ನನ್ನ ಪ್ರಕಾರ ಮೇಲ್ನೋಟಕ್ಕೆ ನೋಡಿದರೆ ಈ ಬಾರಿ RCBಯ ಬ್ಯಾಟಿಂಗ್ ವಿಭಾಗ, ಬೌಲಿಂಗ್ ವಿಭಾಗ ಜೊತೆಗೆ ಆಲ್ರೌಂಡರ್ ವಿಭಾಗ, ಈ 3 ವಿಭಾಗ ಕೂಡ ಸಖತ್ ಸ್ಟ್ರಾಂಗ್ ಆಗಿರುವಂತೆ ಕಾಣಿಸ್ತಾ ಇದೆ. ಆದರೆ ಆನ್ ಫೀಲ್ಡ್ನಲ್ಲಿ ಇವರೆಲ್ಲ ಹೇಗೆ ಪ್ರದರ್ಶನವನ್ನು ನೀಡ್ತಾರೆ ಅನ್ನೋದು ಈಗ ನಮ್ಮ ಮುಂದಿರುವಂಥ ಪ್ರಶ್ನೆ. ಸ್ನೇಹಿತರೆ, ನಾನು ಈಗ ಹೇಳ್ತಾ ಇದ್ದೆ RCB ಈ ಬಾರಿ ಮೇಲ್ನೋಟಕ್ಕೆ ಅತ್ಯಂತ ಬಲಿಷ್ಠವಾಗಿದೆ, ಜೊತೆಗೆ ಅತ್ಯಂತ ಸಮತೋಲಿತ ಬ್ಯಾಲೆನ್ಸ್ಡ್ ಆಗಿದೆ ಅಂತ. ಆದರೆ ನಾಳೆಯ RCBಗೆ ಚಾಲೆಂಜ್ ಹೊಡ್ತಿರುವಂಥ ತಂಡ ಇದೆಯಲ್ವಾ, ಅದು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುವಂಥದ್ದು. ನಾಳೆ ಈಡನ್ ಗಾರ್ಡನ್ ಸಂಗಡದಲ್ಲಿ ನಡೆಯುವಂಥ ಒಂದು ಪಂದ್ಯದಲ್ಲಿ ಮುಖಾಮುಖಿ ಆಗ್ತಿರೋದು RCB ಮತ್ತು ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು. KKR ಸವಾಲನ್ನು ಎದುರಿಸೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ KKR ತಂಡ ಕೂಡ ಒಂದು ರೀತಿಯಾಗಿ ಆಲ್ರೌಂಡರ್ಗಳ ಫ್ಯಾಕ್ಟರಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಘಟಾನುಘಟಿಗಳನ್ನೇ ಹೊಂದಿರುವಂಥ ಈ ತಂಡವನ್ನು ಕಟ್ಟಿ ಹಾಕೋದು RCB ತಂಡಕ್ಕೆ ಕಷ್ಟವಾಗ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ. ಹಾಗಿದ್ರೆ ಉಭಯ ತಂಡಗಳ ಪ್ಲೇಯಿಂಗ್ 11 ಹೇಗಿದೆ, ಇದನ್ನು ನೋಡೋದಕ್ಕೂ ಮೊದಲು ಹೆಡ್ ಟು ಹೆಡ್ ರೆಕಾರ್ಡ್ಸ್ ಏನು ಹೇಳುತ್ತೆ ಅನ್ನೋದನ್ನು ಕೂಡ ನೋಡ್ಕೊಂಡು ಬರೋಣ. ಎಸ್ ಸ್ನೇಹಿತರೆ, RCB ಮತ್ತು KKR ಮುಖಾಮುಖಿಯಲ್ಲಿ ಯಾವಾಗಲೂ ಕೂಡ KKR ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡಿರುವಂಥದ್ದು. 2008ರ ಉದ್ಘಾಟನಾ ಪಂದ್ಯದಲ್ಲಿಯೂ ಕೂಡ ಇದೇ RCB ಮತ್ತು KKR ತಂಡಗಳು ಮುಖಾಮುಖಿಯಾಗಿದ್ದು, ಇದು ಇತಿಹಾಸ ಕೂಡ ಹೌದು. ಈ ಪಂದ್ಯದಲ್ಲಿಯೂ ಕೂಡ RCB ಸೋಲನ್ನು ಕಂಡಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ KKR ತಂಡವೇ ಪ್ರಾಬಲ್ಯವನ್ನು ಮೆರೆದಿರುವಂಥದ್ದು. ಒಟ್ಟು 34 ಪಂದ್ಯಗಳಲ್ಲಿ RCB ಮತ್ತು KKR ತಂಡಗಳು ಮುಖಾಮುಖಿಯಾಗಿದ್ದಾವೆ. ಇದರಲ್ಲಿ ಬರೋಬ್ಬರಿ 20 ಪಂದ್ಯಗಳಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗೆದ್ದು ಬೀಗಿದೆ. ಕೇವಲ 14 ಪಂದ್ಯಗಳಲ್ಲಿ ಮಾತ್ರ ನಮ್ಮ RCB ತಂಡ ಗೆದ್ದಿರುವಂಥದ್ದು. ಹಾಗಿದ್ರೆ ನಾಳೆ ಕಣಕ್ಕಿಳಿಯುವಂತಹ RCB ತಂಡ ಹೇಗಿರ್ಬೋದು ಅದನ್ನು ಕೂಡ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇದೇ ಮೊದಲ ಬಾರಿಗೆ IPLನಲ್ಲಿ RCB ತಂಡವನ್ನು ಮುನ್ನಡೆಸೋದಕ್ಕೆ ರಜತ್ ಪಾಟಿದಾರ್ ಸಜ್ಜಾಗಿರುವಂಥದ್ದು. ರಜತ್ ಪಾಟಿದಾರ್ ಅವರಿಗೆ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಕೂಡ ಸಾಥ್ ನೀಡ್ತಾ ಇದ್ದಾರೆ. ಹೊಸ ನಾಯಕನ ನೇತೃತ್ವದಲ್ಲಿ RCB ತಂಡ ಈ ಬಾರಿ ಚಾಂಪಿಯನ್ ಆಗುವಂತಹ ನಿರೀಕ್ಷೆಯಲ್ಲಿದೆ. ಇನ್ನು ಈ ವರ್ಷ RCB ತಂಡದಲ್ಲಿ ಅನುಭವಿ ಆಟಗಾರರ ದಂಡೇ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಬಲಿಷ್ಠವಾಗಿರುವಂಥ RCB ತಂಡ ಮೊದಲ ಪಂದ್ಯವನ್ನೇ ಗೆದ್ದು ತಾನು ಈ ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನು ಕೂಡ ನಡೆಸ್ತಾ ಇರುವಂಥದ್ದು. RCB ತಂಡಕ್ಕೆ
ವಿರಾಟ್ ಕೊಹ್ಲಿ ಮತ್ತು ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಫಿಲ್ ಸಾಲ್ಟ್ ಇನ್ನಿಂಗ್ಸನ್ನು ಓಪನ್ ಮಾಡೋದಕ್ಕೆ ರೆಡಿ ಆಗಿರುವಂಥದ್ದು. ಕಳೆದ ಸಾಕಷ್ಟು ಆವೃತ್ತಿಗಳಲ್ಲಿ ವಿರಾಟ್ ಕೊಹ್ಲಿ ಓಪನಿಂಗ್ ಆಗಿ ಕಣಕ್ಕಿಳಿತಾ ಇದ್ದಾರೆ. ಇವರ ಜೊತೆಗೆ ಈ ಬಾರಿ ಫಿಲ್ ಸಾಲ್ಟ್ ಅವರು ಕೊಹ್ಲಿಯ ಜೊತೆಗೆ ಓಪನಿಂಗ್ ಫೇರ್ ಆಗಿ ಕಾಣಿಸ್ಕೊಳ್ಳಲಿದ್ದಾರೆ ಅನ್ನುವಂಥ ನಿರೀಕ್ಷೆಗಳಿರುವಂಥದ್ದು. ಜೊತೆಗೆ ನಾಯಕ ರಜತ್ ಪಾಟಿದಾರ್ ಅವರು ಕೂಡ ಕಳೆದ ಆವೃತ್ತಿಗಳಲ್ಲಿ ಒನ್-ಡೌನಲ್ಲಿ ಕಣಕ್ಕಿಳಿತಾ ಇದ್ರು, 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿತಾ ಇದ್ರು. ಈ ಬಾರಿಯೂ ಕೂಡ ರಜತ್ ಪಾಟಿದಾರ್ ಅವರು 3ನೇ ಕ್ರಮಾಂಕದಲ್ಲಿ ಆಡೋದು ಪಕ್ಕಾ ಆಗಿರುವಂಥದ್ದು. ಇನ್ನು ಈ ಬಾರಿ RCB ತಂಡದ ಮಿಡಲ್ ಆರ್ಡರ್ ಕೂಡ ಸಖತ್ ಸ್ಟ್ರಾಂಗ್ ಆಗಿರುವಂಥದ್ದು. ಬಿಗ್ ಹೀಟರ್ಸ್ಗಳ ಬಲ RCB ತಂಡಕ್ಕೆ ಈ ಬಾರಿ ಸಿಕ್ಕಿರುವಂಥದ್ದು. ಲಿಯಾಮ್ ಲಿವಿಂಗ್ಸ್ಟನ್ ಇರ್ಬೋದು, ಜಿತೇಶ್ ಶರ್ಮಾ ಇರ್ಬೋದು, ಟೀಮ್ ಡೇವಿಡ್ ಇರ್ಬೋದು, ಕೃಣಾಲ್ ಪಾಂಡ್ಯ ಇರ್ಬೋದು, ಇವರೆಲ್ಲರೂ ಕೂಡ RCB ತಂಡಕ್ಕೆ ಒಂದು ರೀತಿಯಾಗಿ ಫಿನಿಷರ್ ರೀತಿಯಲ್ಲಿ ಪಾತ್ರವನ್ನು ನಿರ್ವಹಿಸ್ಬೋದು ಅನ್ನುವಂಥ ಲೆಕ್ಕಾಚಾರ ಇರುವಂಥದ್ದು. ಇನ್ನು ಇಷ್ಟು ವರ್ಷ RCB ಬಲಿಷ್ಠ ಬ್ಯಾಟಿಂಗ್ ಲೈನಪ್ಪನ್ನು ಹೊಂದಿರ್ತಿತ್ತು. ನಾವು ಸಾಕಷ್ಟು ಆವೃತ್ತಿಗಳನ್ನ ನೋಡಿದರೂ ಕೂಡ RCBಯ ಬ್ಯಾಟಿಂಗ್ ಲೈನಪ್ ಏನಿರುತ್ತೆ ಯಾವಾಗಲೂ ಕೂಡ ಸ್ಟ್ರಾಂಗ್ ಆಗಿರ್ತಿತ್ತು. ವಿರಾಟ್ ಕೊಹ್ಲಿ ಅವರಿದ್ದರು, ಗ್ಲೇನ್ ಮ್ಯಾಕ್ಸ್ವೆಲ್ ಅವರಿದ್ದರು, ಪಾಪ್ ಡುಪ್ಲೆಸಿಸ್ ಇದ್ದರು. ಅದಕ್ಕೂ ಮೊದಲು AB ಡಿವಿಲಿಯರ್ಸು ಕೂಡ RCB ತಂಡದಲ್ಲಿದ್ದರು. ಜೊತೆಗೆ ಕ್ರಿಸ್ ಗೇಲ್ ಕೂಡ ತಂಡದಲ್ಲಿದ್ದರು. ಹೀಗೆ ಸಾಕಷ್ಟು ಬಲಿಷ್ಠ ಬ್ಯಾಟಿಂಗ್ ಲೈನಪ್ RCB ತಂಡದಲ್ಲಿ ಇತ್ತು. ಆದರೆ RCBಗೆ ಯಾವತ್ತೂ ಕೂಡ ವೀಕ್ನೆಸ್ ಆಗಿ ಕಂಡಂಥದ್ದು RCBಯ ಬೌಲಿಂಗ್ ವಿಭಾಗ. ಆದರೆ ಈ ಬಾರಿ ಬಲಿಷ್ಠ ಬೌಲಿಂಗ್ ಲೈನಪ್ಪನ್ನು ಕೂಡ RCB ಹೊಂದಿರುವಂಥದ್ದು. RCBಯ ಬೌಲಿಂಗ್ ವಿಭಾಗವನ್ನು ಈ ಬಾರಿ ಅನುಭವಿ ಭುವನೇಶ್ವರ್ ಕುಮಾರ್ ಅವರು ಮುನ್ನಡೆಸ್ತಾ ಇದ್ದಾರೆ. ಭುವಿಗೆ ಆಸೀಸ್ ವೇಗಿಯಾಗಿರುವಂತಹ ಜೋಶ್ ಹೇಜಲ್ವುಡ್ ಅವರು ಸಾಥನ್ನು ನೀಡ್ತಾ ಇದ್ದಾರೆ. ಇವರಿಗೆ ಯುವ ವೇಗಿಗಳಾದ ಯಶ್ ದಯಾಳ್ ಮತ್ತು ರಸಿಕ್ ಸಲಾಂ ಜೊತೆಯಾಗಲಿದ್ದಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸ್ವಪ್ನಿಲ್ ಸಿಂಗ್ ಅಥವಾ ಸುಯೇಶ್ ಶರ್ಮಾ ಅವರನ್ನು ಆಯ್ಕೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಕೃಣಾಲ್ ಪಾಂಡ್ಯ, ಲಿಯಾಮ್ ಲಿವಿಂಗ್ಸ್ಟನ್ ಮತ್ತು ಟೀಮ್ ಡೇವಿಡ್ ಅವರು ತಂಡಕ್ಕೆ ಆಲ್ರೌಂಡರ್ಗಳಾಗಿ ಬಲವನ್ನು ತುಂಬುತ್ತಾರೆ ಅನ್ನುವಂಥ ನಿರೀಕ್ಷೆಗಳು ಇರುವಂಥದ್ದು. ಹಾಗಿದ್ರೆ ನಾವು RCBಯ ಬಲವನ್ನು ನೋಡಿದ್ವಿ. RCBಯಲ್ಲಿ ಬೌಲಿಂಗ್ ವಿಭಾಗ ಹೇಗಿದೆ, ಬ್ಯಾಟಿಂಗ್ ವಿಭಾಗ ಹೇಗಿದೆ, ಆಲ್ರೌಂಡರ್ಗಳು ಯಾರ್ಯಾರು ಇರ್ತಾರೆ, ಇದೆಲ್ಲವನ್ನು ಕೂಡ ನೋಡಿದ್ವಿ. ಜೊತೆಗೆ KKR ತಂಡದ ಬಲವನ್ನು ಕೂಡ ನಾವು ಇಲ್ಲಿ ನೋಡಲೇಬೇಕಾಗುತ್ತೆ. ಯಾಕಂದರೆ ಅತ್ಯಂತ ಸ್ಟ್ರಾಂಗ್ ಆಗಿರುವಂಥ ತಂಡ KKR ಆಗಿರುವಂಥದ್ದು. ಹಾಲಿ ಚಾಂಪಿಯನ್ಸ್ ಕೂಡ ಇದ್ದಾರೆ. ಹೀಗಾಗಿ KKR ತಂಡದ ಬಲವನ್ನು ಕೂಡ ನೋಡ್ತಾ ಹೋಗೋಣ. ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಈ ಬಾರಿ ಕ್ವಿಂಟಾನ್ ಡಿಕಾಕ್ ಅವರು KKR ತಂಡವನ್ನು ಸೇರಿಕೊಂಡಿರುವಂಥದ್ದು. ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಈ ಬಾರಿ ಅವರೇ ಈ ಒಂದು KKR ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿರ್ತಾರೆ ಅನ್ನುವಂಥ ನಿರೀಕ್ಷೆಗಳಿರುವಂಥದ್ದು. ಜೊತೆಗೆ ಸುನಿಲ್ ನರೇನ್ ಅವರನ್ನು ಈ ಬಾರಿ ಮತ್ತೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಳಿಸ್ತಾರೆ. ಹೀಗಾಗಿ ಸುನಿಲ್ ನರೇನ್ ಮತ್ತು ಕ್ವಿಂಟಾನ್ ಡಿಕಾಕ್ ಅವರು KKR ತಂಡದ ಓಪನಿಂಗ್ ಫೇರ್ ಆಗಿ ಕಾಣಿಸಿಕೊಳ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿರುವಂಥದ್ದು. ಇನ್ನು ಅಜಿಂಕ್ಯ ರಹಾನೆಯನ್ನು ಈ ಬಾರಿ KKR ತಂಡದ ನಾಯಕನಾಗಿ ಜವಾಬ್ದಾರಿಯನ್ನು ವಹಿಸಿರುವಂಥದ್ದು. ಅವರು ಕೂಡ ಒನ್-ಡೌನ್ನಲ್ಲಿ ಅಂದರೆ 3ನೇ ಕ್ರಮಾಂಕದಲ್ಲಿ ಅಜಿಂಕ್ಯ ರಹಾನೆ ಅವರು ಕಾಣಿಸಿಕೊಳ್ತಾರೆ. ಅದಾದ ಬಳಿಕ ವೆಂಕಟೇಶ್ ಅಯ್ಯರ್ ಅವರು ಆಲ್ರೌಂಡರು. ಇವರು ಕೂಡ ಭಾರತ ತಂಡದಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಸಾಕಷ್ಟು ಸ್ಫೋಟಕ ಬ್ಯಾಟಿಂಗ್ ಮೂಲಕ ಗಮನ ಸೆಳೆಯುತ್ತಿರುವಂತಹ ಯುವ ಆಟಗಾರ. ಇವರು 4ನೇ ಕ್ರಮಾಂಕದಲ್ಲಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಜೊತೆಗೆ ರಿಂಕು ಸಿಂಗ್ ಕೂಡ ಟೀಮ್ ಇಂಡಿಯಾದಲ್ಲಿ ಹೆಸರನ್ನು ಗಳಿಸ್ತಿರುವಂಥ ಆಟಗಾರ. ಇವರು ಕೂಡ ಸ್ಫೋಟಕ ಆಟಕ್ಕೆ ಹೆಸರಾಗಿರುವಂಥ ಆಟಗಾರ. ಹೊಡಿಬಡಿ ಆಟದ ಮೂಲಕವೇ ಇಡೀ ವಿಶ್ವದ ಗಮನವನ್ನು ಸೆಳೆಯುತ್ತಿರುವಂಥ ರಿಂಕು ಸಿಂಗ್ ಅವರು KKR ತಂಡಕ್ಕೆ ಬಲವನ್ನು ತುಂಬುತ್ತಾರೆ ಅನ್ನುವಂಥ ನಿರೀಕ್ಷೆಗಳು. ಜೊತೆಗೆ 5ನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ಅವರು ಕಣಕ್ಕಿಳಿಬಹುದು ಅನ್ನುವಂಥ ಸಾಧ್ಯತೆ. ಇನ್ನು ಆಂಡ್ರೆ ರಸೆಲ್ ಅವರು, ಇವರು ಕೂಡ KKR ತಂಡಕ್ಕೆ ಸಾಕಷ್ಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಲೇ ಬರ್ತಾ ಇದ್ದಾರೆ. ಅವರನ್ನು ಯಾವುದೇ ಕಾರಣಕ್ಕೂ ಕೂಡ KKR ತಂಡ ಬಿಟ್ಕೊಡೋದಿಲ್ಲ. ಆ ರೀತಿಯಾದಂಥ ಆಟಗಾರ ಅವರು ಬ್ಯಾಟಿಂಗ್ನಲ್ಲಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ಬೌಲಿಂಗ್ನಲ್ಲಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸುವಂಥ ಆಟಗಾರ. ಹೀಗಾಗಿ ಈ ಒಂದು ಆಲ್ರೌಂಡರ್ ಆಟದ ಬಲ KKR ತಂಡಕ್ಕೆ ಇರುವಂಥದ್ದು. ಜೊತೆಗೆ ಬೌಲಿಂಗ್ ವಿಭಾಗದಲ್ಲಿ ರಮನ್ದೀಪ್ ಸಿಂಗ್ ಇದ್ದಾರೆ, ಹರ್ಷಿತ್ ರಾಣಾ ಅವರಿದ್ದಾರೆ. ಜೊತೆಗೆ ಸ್ಪಿನ್ ಮ್ಯಾಜಿಕ್ಕನ್ನು ನಡೆಸುವಂಥ ಕಳೆದ ಚಾಂಪಿಯನ್ಸ್ ಟ್ರೋಫಿಯಲ್ಲಿಯೂ ಕೂಡ ಮ್ಯಾಜಿಕ್ಕನ್ನು ನಡೆಸಿದಂತಹ ವರುಣ್ ಚಕ್ರವರ್ತಿ ಅವರು ಕೂಡ KKR ತಂಡಕ್ಕೆ ಬಲವನ್ನು ತುಂಬುವಂಥ ಸಾಧ್ಯತೆ ಇರುವಂಥದ್ದು. ಇನ್ನು ವೈಭವ್ ಅರೋರಾ ಅವರಿದ್ದಾರೆ, ಸ್ಪೆನ್ಸರ್ ಜಾನ್ಸನ್ ಇದ್ದಾರೆ. ಹೀಗೆ ಸಾಕಷ್ಟು ಬೌಲರ್ಗಳು KKR ತಂಡದಲ್ಲಿ ಇರುವಂಥ ಒಂದು ಕಾರಣದಿಂದಾಗಿ ಇದು ಸಾಕಷ್ಟು ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇದೆ. ಸಾಕಷ್ಟು ಆಲ್ರೌಂಡರ್ಗಳು ತಂಡದಲ್ಲಿ ಇರುವಂಥ ಒಂದು ಕಾರಣದಿಂದಾಗಿ RCBಯನ್ನು ಸಮರ್ಥವಾಗಿ ಎದುರಿಸುತ್ತೆ ಅನ್ನುವಂಥ ಒಂದು ನಿರೀಕ್ಷೆಗಳಿರುವಂಥದ್ದು. ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮನೀಶ್ ಪಾಂಡೆ ಅಥವಾ ಮಯಾಂಕ್ ಮಾರ್ಕಂಡೆ ಕಾಣಿಸಿಕೊಳ್ತಾರೆ ಅನ್ನುವಂಥ ಸಾಧ್ಯತೆಗಳು ಇರುವಂಥದ್ದು. ಒಟ್ಟಿನಲ್ಲಿ ಉಭಯ ತಂಡಗಳ ನಡುವೆ ನಡೀತಾ ಇರುವಂಥ ನಾಡಿನ ಉದ್ಘಾಟನಾ ಪಂದ್ಯ ಭಾರಿ ಕುತೂಹಲವನ್ನು ಹುಟ್ಟುಹಾಕಿದೆ.
ಉಭಯ ತಂಡಗಳು ಕೂಡ ಈ ಪಂದ್ಯವನ್ನು ಗೆಲ್ಲಲೇಬೇಕು ಅಂಥೇಳಿ ಪಣವನ್ನು ತೊಟ್ಟಿರುವಂಥದ್ದು. RCB ಕೂಡ ಹೊಸ ತಂಡ, ಹೊಸ ನಾಯಕನ ನೇತೃತ್ವದಲ್ಲಿ ಹೊಸ ಅಧ್ಯಾಯವನ್ನು ಬರೆಯೋದಕ್ಕೆ ಹೊರಟಿದೆ. ಹೀಗಾಗಿ ಫಸ್ಟ್ ಮ್ಯಾಚ್ ದೇವರಿಗ ಅಥವಾ ಫ್ಯಾನ್ಸಿಗ ಅನ್ನೋದನ್ನು ಕಾದು ನೋಡಬೇಕಿದೆ. IPLನ ಪ್ರತಿದಿನದ ಅಪ್ಡೇಟ್ ಜೊತೆಗೆ ನಿಮ್ಮ ಮುಂದೆ ಬರುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.